2-3 ದಿವಸಗಳಿಂದ ಒಂದು ರೀತಿ ಸಫಕೇಶನ್, ಉಸಿರುಗಟ್ಟುವ ವಾತಾವರಣನೇ ಅಲ್ಲಿ ನೋಡೋಕ್ಕೋದ್ರೆ ಕಾಂಗ್ರೆಸ್ಸಿಗರಿಗೆ, ಆ ಶಾಸಕರಿಗೆ. ಏಕೆಂದರೆ ಭಾರತೀಯ ಜನತಾ ಪಕ್ಷ ಮಹಾರಾಷ್ಟ್ರದ ಆ ಭಾಗದ ಎಲ್ಲ ಕಾರ್ಯಕರ್ತರು, ನಾಯಕರು ಅವರ ಸುಪರ್ದಿಯಲ್ಲೇ ಇದ್ದರು ಇವರೆಲ್ಲರೂ ಕೂಡ. ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್, ಉಮೇಶ್ ಜಾಧವ್ ಮಾನ್ಯ ಚಿಂಚೋಳಿಯ ಶಾಸಕರು ಇದೀಗ ತಮ್ಮ ಊರ ಕಡೆ ಹೊರಟರು ಅನ್ನೋ ಸುದ್ದಿ ಬರ್ತಾ ಇದೆ. ಮುಂಬೈ ಹೋಟೆಲ್ನಲ್ಲಿ ಭಾರಿ ಬೆಳವಣಿಗೆ. 2-3 ದಿವಸದಿಂದ ಯಾವ ಮೊಬೈಲ್ ಫೋನ್ ಇಲ್ಲ, ಯಾರ ಸಂಪರ್ಕದಲ್ಲೂ ಇಲ್ಲ, ಅಲ್ಲೇ ಇದ್ರು ಅನ್ನೋದಾದರೆ ಈಗ ಅವರಿಂದ ಹೊರಡ್ತಾ ಇದ್ದಾರೆ ಅನ್ನೋದು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಆಫ್ಟರ್ನೂನ್ ಪ್ರವೀಣ್. ಗುಡ್ ಆಫ್ಟರ್ನೂನ್ ಹರೀಶ್. ಅಂದ್ರೆ ಬಂದ ದಾರಿಗೆ ಸುಂಕ ಇಲ್ಲ, ಈ ರಿಸ್ಕ್ ಬೇಡ, ಸೊ ಹಾಗಾಗಿ ವಾಪಸ್ ನಮ್ಮೂರ್ ಕಡೆ ಹೋಗೋಣ ಅಂತ ಹೊರಟ್ರ ಎಲ್ಲರೂ ಕೂಡ. ಹರೀಶ್, ಪ್ರಮುಖವಾಗಿ ಉಮೇಶ್ ಜಾಧವ್ ಅವರು ಈ ಒಂದು ಆಪರೇಷನ್ ಕಮಲಕ್ಕೆ ಒಳಗಾಗಿ ಕಳೆದ 4-5 ದಿನಗಳಿಂದ ಮುಂಬೈ ರೆಸಾರ್ಟ್ ನಲ್ಲಿ ಅದಾದ ಬಳಿಕ ಅವರ ಕಾರ್ಯಕರ್ತರ ಒಂದು ಒತ್ತಡ ಹೆಚ್ಚಾಗಿದ್ದು, ಎಲ್ಲೋ ಒಂದು ಕಡೆ ಕಾರ್ಯಕರ್ತರ ಒಂದು ಒತ್ತಡಕ್ಕೆ ಒಂದು ಶಾಸಕ ಜಾಧವ್ ಅವರು ಮಣಿದಂತೆ ಕಾಣ್ತಾ ಇದೆ. ಈಗಾಗಲೇ ಅವರ ಬೇಕಾದಂತಹ ಪ್ರಮುಖ 150ರಿಂದ 200 ಕಾರ್ಯಕರ್ತರನ್ನು ಈಗಾಗಲೇ ಅವರು ಫೋನ್ ಮೂಲಕ ಸಂಪರ್ಕ ಮಾಡಿದ್ದು, 4 ಗಂಟೆಗೆ ಚಿಂಚೋಳಿಯಲ್ಲಿ ಒಂದು ಗೌಪ್ಯವಾದಂತಹ ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಒಂದು ಸಭೆ ಮಾಡೋಣ, ಸಭೆ ಮಾಡಿದ ಬಳಿಕ ಮುಂದಿನ ರಾಜಕೀಯ ನಿರ್ಧಾರವನ್ನು ಪ್ರಕಟ ಮಾಡೋಣ ಅಂತ ಹೇಳಿ ಈಗಾಗಲೇ ಶಾಸಕ ಜಾಧವ್ ಅವರು ಅವರಿಗೆ ಕರೆ ಮಾಡಿದ್ದು. ಅವರಿಂದ ಒಂದು ಕಾರ್ಯಕರ್ತರು ಒಂದಿಷ್ಟು ಜನ ನಮಗೆ ಮಾಹಿತಿ ಕೊಟ್ಟಿದ್ದು, ಪ್ರಮುಖವಾಗಿ 4 ಗಂಟೆಗೆ ಜಾಧವ್ ಅವರು ಮುಂಬೈಯಿಂದ ನೇರವಾಗಿ ಹೈದರಾಬಾದ್ಗೆ ಒಂದು ಫ್ಲೈಟ್ ಮುಖಾಂತರ ಬಂದು ಅಲ್ಲಿಂದ ರಸ್ತೆ ಮೂಲಕವಾಗಿ ಚಿಂಚೋಳಿಗೆ ಆಗಮಿಸಿ ಕಾರ್ಯಕರ್ತರೊಂದಿಗೆ ಒಂದು ಸಭೆ ಮಾಡಲಿದ್ದಾರೆ. ಸಭೆ ನಡೆದ ಬಳಿಕವೇ ತಮ್ಮ ಅಂತಿಮ ರಾಜಕೀಯ ನಿಲುವು ಕುರಿತು ಪ್ರಕಟ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನಂದ್ರೆ ಅವರು ಕಲಬುರಗಿಯ ಲೋಕಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದು, ಇದೀಗ ಎಲ್ಲೊಂದ್ ಕಡೆ ಒಂದಿಷ್ಟು ವಿರೋಧ ಆದ ಹಿನ್ನೆಲೆಯಲ್ಲಿ ತಮ್ಮ ಕಾರ್ಯಕರ್ತರ ಒಂದು ಅನಿಸಿಕೆಯನ್ನು ತಿಳಿದುಕೊಳ್ಳಲು ಇದೀಗ ಒಂದು ಸಭೆ ನಡೆಸ್ತಾ ಇದ್ರೆ, ಆ ಒಂದು ಸಭೆಯ ಬಳಿಕವೇ ತಮ್ಮ ಅಂತಿಮ ನಿರ್ಧಾರವನ್ನು ಅಂದ್ರೆ ರಾಜಕೀಯ ನಡೆ ಬಿಜೆಪಿಗೆ ಹೋಗ್ಬೇಕೋ ಇಲ್ವೋ ಅನ್ನೋ ತಮ್ಮ ನಿಲುವನ್ನು ಸ್ಪಷ್ಟ ಮಾಡಲಿದ್ದಾರೆ. ಹರೀಶ್, ಆ ಭಾಗದ ಮಂದಿ ಮೊಬೈಲ್ಗೆ ವಾಟ್ಸಪ್ಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟೋ ಕೋಟಿಗೆ ಇವರು ಬಿಕ್ರಿ ಆಗ್ಬಿಟ್ಟಿದ್ದಾರೆ, ಈ ತರದ ನಾಯಕರು ಬೇಕಾ ಅಂತೆಲ್ಲ ಮೆಸೇಜ್ ನೋಡಿ ಭಯಗೊಂಡ್ರ ಒಂದ್ ಕ್ಷಣ ಏನಾದ್ರು? ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈಗಾಗಲೇ ಉಮೇಶ್ ಜಾಧವ್ ಅವರು 50 ಕೋಟಿ ರೂಪಾಯಿಗೆ ಚಿಂಚೋಳಿಯ ಮತದಾರರನ್ನು ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ವ್ಯಾಪಕವಾದಂತಹ ವಿರೋಧ ಕೂಡ ವ್ಯಕ್ತವಾಗಿತ್ತು. ಅದೇ ರೀತಿಯಾಗಿ ಇನ್ನೊಂದು ಚಿಂಚೋಳಿಯ ಪ್ರಗತಿಪರ ಗ್ರೂಪ್ ಸೇರಿದಂತೆ ಇನ್ನಿತರ ಒಂದು ಸಾಮಾಜಿಕ ಫೇಸ್ಬುಕ್ ನಲ್ಲೂ ಕೂಡ ಜಾಧವ್ ಅವರ ವಿರುದ್ಧ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಮೂಲ ಕಾಂಗ್ರೆಸ್ಸಿಗರು ಒಂದು ವಿರೋಧವನ್ನು ಮಾಡ್ತಾ ಇದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಅವರೆಲ್ಲರೂ ಕೂಡ ಈ ಒಂದು ಒತ್ತಡಕ್ಕೆ ಇದೀಗ ಶಾಸಕ ಜಾಧವ್ ಅವರು ಮಡಿದಿದ್ದು, ಸದ್ಯ ಈಗ ಚಿಂಚೋಳಿಯಲ್ಲಿ ಸಭೆ ನಡೆಸುತ್ತಿದ್ದಾರೆ ಅಂತ ಹೇಳಿ ಈಗಾಗಲೇ ನಮಗೆ ಮಾಹಿತಿ ಬಂದಿದ್ದು, ಸಂಜೆ ಸಾಯಂಕಾಲ ಒಂದು ಸಭೆಯ ಬಳಿಕವೇ ತಮ್ಮ ನಿಲುವನ್ನು ಸ್ಪಷ್ಟ ಮಾಡಲಿದ್ದಾರೆ. ಸೊ ಅವ್ರ ನಿಲುವು ಏನಾಗಿರುತ್ತೆ ಎಂಬುದು ಇದೀಗ ತೀವ್ರ ಕುತೂಹಲ ಕೆಳತಿದೆ. ಹರೀಶ್, ಅಂದ್ರೆ ಪಕ್ಕಾ ಸ್ಟ್ಯಾಂಡ್ ಇನ್ನೂ ಇಲ್ಲ, ಸ್ಟಿಲ್ ಕಾದು ನೋಡುವ ತಂತ್ರವನ್ನ ಉಮೇಶ್ ಜಾಧವ್ ಅವರೇ ಯೋಚನೆ ಮಾಡ್ತಿದ್ದಾರಾ? ಹೌದು ಹರೀಶ್, ಪ್ರಮುಖವಾಗಿ ಏನಂದ್ರೆ ಈ ಹಿಂದೆ ಅವರು ಉಮೇಶ್ ಜಾಧವ್ ಅವರ ಸಹೋದರರು ಹೇಳಿದ ಪ್ರಕಾರ ನಮಗೆ ಯಾವ ಆಪರೇಷನ್ ಕಮಲಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ರಾಜ್ಯದಲ್ಲಿ ಸರ್ಕಾರ ಬೀಳಿಸುವ ನಮ್ದು ಪ್ರಯತ್ನ ಅಲ್ಲ, ಆದ್ರೆ ನಾವು ಕಲಬುರಗಿಯ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ನಮ್ಮ ಸಹೋದರರು ಸ್ಪರ್ಧೆ ಮಾಡಲಿದ್ದಾರೆ. ಹೀಗಾಗಿ ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೂಡ ಈ ಬಗ್ಗೆ ಚರ್ಚೆ ಮಾಡಿದ್ದು, ಆ ಒಂದು ಕಾರಣಕ್ಕಾಗಿ ನಾವು ಬಿಜೆಪಿಗೆ ಬರ್ತಾ ಇದ್ದೀವಿ ಹೊರತುಪಡಿಸಿ ರಾಜ್ಯ ಸರ್ಕಾರ ಬೀಳಿಸುವ ನಮ್ಮ ಇರಾದೆ ಇಲ್ಲ ಅಂತ ಹೇಳಿ ಅವರು ಸಹೋದರರು ಕೂಡ ಸ್ಪಷ್ಟಪಡಿಸಿದ್ರು. ಅದೇ ನಿಲುವಿನ ಆಧಾರದ ಮೇಲೆಯೇ ಉಮೇಶ್ ಜಾಧವ್ ಒಬ್ಬರು ಬಿಜೆಪಿ ಶಾಸಕರ ಜೊತೆ ರೆಸಾರ್ಟ್ ರಾಜಕೀಯಕ್ಕೆ ಹೋಗಿದ್ರು. ಅಂದ್ರೆ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆಗೆ ಒಂದು ಬಿಜೆಪಿಯಿಂದ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲೋ ಒಂದ್ ಕಡೆ ಜಾಧವ್ ಅವರಿಗೆ ಸ್ಪಷ್ಟ ನಿಲುವುಗಳು ಕಾಣ್ತಾ ಇಲ್ಲ. ಒಂದ್ ಕಡೆ ಅವರ ಸಹೋದರಂತ ರಾಮಚಂದ್ರ ಜಾಧವ್ ಹೇಳ್ತಾರೆ ಅವರ ಈಗಿರುವಂತ ಪಕ್ಷದ ಮೇಲೆ ಅಸಮಾಧಾನ ಇದೆ, ಏನು ಕೆಲಸ ಆಗಲ್ಲ, ಅವ್ರಿಗೊಂದು ರೆಸ್ಪೆಕ್ಟ್ ಇಲ್ಲ, ಅವ್ರಿಗೆ ಅಂತ ಪಕ್ಷದಲ್ಲಿ ಯಾಕಿರಬೇಕು ಅಂತಾರೆ. ಇನ್ನೊಂದು ಕಡೆ ಅವ್ರಿಗೆ ಅಧಿಕಾರ ಬೇಕು ಅಂತ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ. ಈ ಎರಡರ ನಡುವೆ ಮಗದೊಂದು ಸ್ಟ್ಯಾಂಡ್ ತಗೋತಾರೆ, ಕ್ಷೇತ್ರದ ಅಭಿವೃದ್ಧಿ ಜನ ಹಿತಕ್ಕೋಸ್ಕರ ಅವ್ರು ಚೇಂಜ್ ಮಾಡ್ತಿದ್ದಾರೆ ಅಂತ. ಯಾವ್ದನ್ನ ನಂಬೋದು? ಕ್ಲಾರಿಟಿ ಅವ್ರಿಗೆ ಇಲ್ವಲ್ಲ. ಹರೀಶ್, ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಸದ್ಯ ಜಾಧವ್ ಅವರು ಟ್ರಬಲ್ ಅಂತೂ ಆಗಿದ್ದಂತೂ ನಿಜ. ಯಾಕಂದ್ರೆ ಅವರು ಹೋಗುವಾಗಂತ ಯಾವ ಒಂದು ಏಮ್ ಅನ್ನು ಇಟ್ಕೊಂಡಿದ್ರು, ಪ್ರಮುಖವಾಗಿ ಕಲಬುರಗಿ ಲೋಕಸಭೆ ಚುನಾವಣೆ ಮೇಲೆ ಅವರು ಕಣ್ಣಿಟ್ಟಿದ್ರು. ಆದ್ರೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಉಂಟಾದಂತಹ ಎಲ್ಲಾ ಬದಲಾವಣೆಗಳಿಂದ ಇದೀಗ ಕಾರ್ಯಕರ್ತರ ಮೊರೆ ಹೋಗಿದ್ದಾರೆ. ಒಂದು ಕಡೆ ಈಗಾಗಲೇ ಜಾಧವ್ ಮತ್ತು ಅವರ ಸಹೋದರರು ತಮ್ಮ ಕಾರ್ಯಕರ್ತರ ಬಳಿ ಹೇಳಿದ ಪ್ರಕಾರ ಈ ಒಂದು ಚಿಂಚೋಳಿಯ ಒಂದು ಪೊಲೀಸರ ವರ್ಗಾವಣೆ ಆಗಿರ್ಬೋದು, ಅಲ್ಲಿನ ಪುರಸಭೆಯ ಒಂದು ಅಧಿಕಾರಿಗಳ ವರ್ಗಾವಣೆ ಸೇರಿದಂತೆ ಯಾವ ಅಧಿಕಾರಿಗಳನ್ನು ಕೂಡ ಅವರು ಹೇಳಿದಂತೆ ನಡೆದುಕೊಳ್ತಾ ಇಲ್ಲ. ಇನ್ನು ಈ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳಿದ್ರು ಕೂಡ ಯಾವುದೇ ರೀತಿಯಾದಂತಹ ಅವ್ರಿಗೆ ಅಸಮಾಧಾನಗೊಂಡು ಬಾಂಬೆಗೆ ಹೋದ್ಮೇಲೆ ಯಾರಾದ್ರೂ ಕಾಂಗ್ರೆಸ್ನ ನಾಯಕರ ಜೊತೆ ಮಾತಾಡಿ ನಿಮ್ ಬೇಡಿಕೆ ಈಡೇರಿಸ್ತೀವಿ, ಡೋಂಟ್ ವರಿ ವಿ ಆರ್ ಹಿಯರ್, ಆ ಥರದ್ದೆಲ್ಲ ಒಂದು ಸಮಾಧಾನ ಮಾಡಿದಾರಂತ ಹೆಂಗೆ?
ಈಗಾಗಲೇ ಅವರ ಸಹೋದರರಂತ ರಾಮಚಂದ್ರ ಜಾಧವ್ ಅವರಿಗೆ ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ ಸೇರಿದಂತೆ ಹಲವು ನಾಯಕರು ಈಗಾಗಲೇ ಕರೆ ಮಾಡಿದ್ದು, ನಿಮ್ಮ ಏನೇ ಅಸಮಾಧಾನ ಇದ್ರೂ ಕೂಡ ಪಕ್ಷದ ಆಂತರಿಕ ವೇದಿಕೆಯಲ್ಲಿ ಚರ್ಚೆ ಮಾಡೋದಿತ್ತು. ಅದನ್ನು ಹೊರತುಪಡಿಸಿ ಈ ರೀತಿ ಬಿಜೆಪಿ ಜೊತೆ ಹೋಗುವುದು ಅಷ್ಟೊಂದು ಸರಿಯಲ್ಲ. ಈಗಲೂ ಕೂಡ ಕಾಲಾವಕಾಶ ಇದೆ, ನೀವು ಕೂಡ ಬನ್ನಿ, ನಮ್ಮ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋಣ. ನಿಮ್ಮ ಪ್ರಮುಖವಾಗಿ ನಿಮ್ಮ ಏನು ಒಂದು ಕೆಲಸಗಳಾಗಬೇಕು ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಂಬಂಧ ಆ ಎಲ್ಲಾ ಒಂದು ಎಲ್ಲಾ ಒಂದು ಕೆಲಸಗಳನ್ನು ನಾವು ಮಾಡಿಕೊಡ್ತೀವಿ. ಅದಕ್ಕೆ ನಾವೆಲ್ಲರೂ ಸಜ್ಜಾಗಿದ್ದೀವಿ, ನೀವು ಬನ್ನಿ ಅಂತ ಹೇಳಿ ಅವರ ಸಹೋದರ ರಾಮಚಂದ್ರ ಜಾಧವ್ ಅವರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಅಂದ್ರೆ ರಾಮಚಂದ್ರ ಜಾಧವ್ ಅವರಿಗೆ ಯಾರ್ಯಾರು ಕರೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕೂಡ ಅಪ್ಡೇಟ್ ಅನ್ನು ಉಮೇಶ್ ಜಾಧವ್ ಅವರು ಮುಂಬೈಯಲ್ಲೇ ಕೂತು ಪಡೆದುಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಪ್ರವೀಣ್ ರೆಡ್ಡಿ. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ ಇವತ್ತು ಸಂಜೆ 4 ಗಂಟೆಗೆ ಅಜ್ಞಾತ ಸ್ಥಳದಲ್ಲಿ ಎಲ್ಲೋ ಒಂದು ಕಡೆ ಉಮೇಶ್ ಜಾಧವ್ ಅವರು ಅವರ ಕಾರ್ಯಕರ್ತರ ಜೊತೆ ಸಭೆಯನ್ನು ಮಾಡಿ ತದನಂತರ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತಾರಂತೆ.